ಸರ್, ಈಗಾಗಲೇ ಇವತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ತಾವು ಕೂಡ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಚಾಲನೆಯನ್ನು ಮಾಡ್ತಾ ಇದ್ರ ವಾಹನವನ್ನ. ಈ ಕೆಳಗೆ ಹೋಗಿ ಸಂಚಾರ ಮಾಡೋದಕ್ಕೂ ಇದ್ರ ಮೇಲೆ ಹೋಗುವಂತದಕ್ಕೂ ಹೇಗೆ ಅನ್ಸುತ್ತೆ ಸರ್? ನನ್ನ ಹೆಸರು ಭೂಷಣ್ ಅನ್ಬಿಟ್ಟು. ಸೊ ಫಸ್ಟ್ ಡಿ.ಕೆ. ಶಿವಕುಮಾರ್ ಸರ್ಗೂ ರಾಮಲಿಂಗಾರೆಡ್ಡಿ ಸರ್ಗೂ ತುಂಬಾ ಧನ್ಯವಾದಗಳನ್ನ ಹೇಳಬೇಕು. ಸೊ ಯಾಕಂದ್ರೆ ನಮಗೆ ಈ ಜಂಕ್ಷನ್ ಆಲ್ಮೋಸ್ಟ್ ಇದು 3.3 ಕಿಲೋಮೀಟರ್ಸ್ ಏನಿದೆ, ಆಲ್ಮೋಸ್ಟ್ 45 to 120 ಮಿನಿಟ್ಸ್ ವರೆಗೂ ಟ್ರಾಫಿಕ್ ಅಲ್ಲಿ ತುಂಬಾ ಜಂಕ್ಷನ್ ಅಲ್ಲಿ ಬ್ಲಾಕ್ ಆಗೋದು, ಯಾವ ಮೂಮೆಂಟ್ಸ್ ಇರಲಿಲ್ಲ. ಈ ಮಳೆಗಾಲದಲ್ಲಿ ಪ್ರತಿಯೊಂದು ಇದ್ರಲ್ಲೂ ತುಂಬಾ ಕಂಜೆಸ್ಟೆಡ್ ಆಗಿರೋದು. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಫುಲ್ ಹೇಳಬೇಕು. ಅಟ್ಲೀಸ್ಟ್ ಇನ್ ಟೈಮ್ ಅಲ್ಲಿ, ಸೊ ಈ ಮಳೆಗಾಲದಲ್ಲಿ ಇನ್ ಟೈಮ್ ಅಲ್ಲಿ ಒಂದು ಅನುಕೂಲ ಮಾಡಿಕೊಡ್ತಾ ಇದಾರೆ, ಜನಗಳಿಗೆ ಒಂದು ಅನುಕೂಲ ಕೊಡ್ತಾ ಇದಾರೆ ಸರ್. ಖಂಡಿತ. ಸೊ ಈಗ ಫಸ್ಟ್ ಟ್ರಯಲ್ ಹೋಗ್ತಾ ಇದ್ದೀನಿ. ಸೊ ಹೇಗಿದೆ ನೋಡ್ಬಿಟ್ಟು ನೆಕ್ಸ್ಟ್ ನಾನು ಫಾಲೋ ಅಪ್ ಮಾಡ್ತೀನಿ ಸರ್. ಮೇಡಮ್, ಈಗಾಗಲೇ ಡಬಲ್ ಡೆಕ್ಕರ್ ಫ್ಲೈಓವರ್ ಗೆ ಡಿಸಿಎಂ ಚಾಲನೆ ಕೊಟ್ಟಿದ್ದಾರೆ. ತಾವು ಕೂಡ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಸಂಚಾರ ಮಾಡ್ತಿದ್ರ, ಹೇಗೆ ಅನ್ಸುತ್ತೆ? ಟ್ರಾಫಿಕ್ ಲೆಸ್ ಆಗಿ, ಸಿಗ್ನಲ್ ಲೆಸ್ ಆಗಿದ್ರ ಮೇಲೆ ಓಡಾಡುವಂತ ತುಂಬಾ ಖುಷಿ ಆಗುತ್ತೆ. ಬೇಗ ಹೋಗೋರ್ಗೆ, ಮನೆಗಳಿಗೆ ತುಂಬಾ ಕೆಲಸ ಇರೋರ್ಗೆಲ್ಲಾನು ಹೆಲ್ಪ್ ಆಗುತ್ತೆ. ಆದಷ್ಟು ಈ ತರ ಬೆಂಗಳೂರಲ್ಲಿ ಫ್ಲೈಓವರ್ಗಳಾದ್ರೆ ತುಂಬಾನೇ ಜನ ಕೆಲ್ಸಕ್ಕೆ ಹೋಗುವಂತವ್ರಿಗೆ, ಮನೆಯಲ್ಲಿ ಮಕ್ಳನ್ನ ಬಿಟ್ಟು ಕೆಲಸ ಮಾಡುವಂತ ವ್ಯಕ್ತಿಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಕಾಮಗಾರಿ ಮಾಡ್ತಾ ಇದ್ರು, ಓಪನ್ ಆಗುತ್ತೆ, ನಾಳೆ ಓಪನ್ ಆಗುತ್ತೆ ಅಂತ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ. ಆ ದಿನ ಇವತ್ತು ಬಂದಿದೆ, ಇವತ್ತೇ ಓಪನ್ ಆಗಿರೋದ್ರಿಂದ ತುಂಬಾನೇ ಹೆಲ್ಪ್ ಆಯ್ತು. ಇನ್ನು ಬೇರೆ ಕಡೆ ಎಲ್ಲ ಕಾಮಗಾರಿ ನಡೀತಾ ಇದೆ. ಅದು ಆದಷ್ಟು ಬೇಗ ಓಪನ್ ಆದ್ರೆ ಜನಗಳಿಗೆ ಇನ್ನ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ದಾಟಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ ಸಾಗರ ಅಂತ ಸರ್. ಹೌದು ಸರ್, ತುಂಬಾನೇ ಕಷ್ಟ ಆಗುತ್ತೆ ಸರ್. 5-6 ಸಿಗ್ನಲ್ ದಾಟಿ ಆ ಸಿಗ್ನಲ್ ಬಿಡೋ ಅಷ್ಟೊತ್ತಿಗೆ ಒಂದೊಂದ್ ಸಿಗ್ನಲ್ ಏನೇ ಕಾಲ್ ಗಂಟೆ ಆಗೋದು, ತುಂಬಾ ಹಿಂಸೆ ಆಗೋದು. ಇದು ಒಂಥರ ಎಲ್ಲಾರ್ಗು ಹೆಲ್ಪ್ ಆಗಿದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ.